ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈಗ ಹಲವಾರು ರಾಜಕೀಯ ಬದಲಾವಣೆಗಳು ಕೂಡ ಪಕ್ಷಗಳಲ್ಲಿ ಅಥವಾ ವಿರೋಧ ಪಕ್ಷದಲ್ಲಿ ನಡೀತಾನೆ ಇರುತ್ತೆ. ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ? ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಗುವಂತಹ ಸುದ್ದಿಗಳು ಬರ್ತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಇಂಥದ್ದೊಂದು ಮಾಹಿತಿ ಹೊರಬಿದ್ದಿದ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಈಗ ಏನಾಗಿದೆ ಅಂತಂದ್ರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಮೇಲೆ ಹಲವಾರು ಆಪಾದನೆಗಳು ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ಕಾಂಗ್ರೆಸ್ನವರು ಆಡಳಿತವನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಬಿಜೆಪಿಯ ಹಲವಾರು ನಾಯಕರು ಏನ್ ಮಾಡ್ತಾರೆ ಅಂತಂದ್ರೆ ಗ್ಯಾರಂಟಿಯನ್ನ ಕೊಡುವಂತಹ ಅವಶ್ಯಕತೆ ಇತ್ತ, ಗ್ಯಾರಂಟಿಗಳು ಎಲ್ಲರಿಗೂ ತಲುಪ್ತಾ ಇಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಬಗ್ಗೆ ಮಾತನಾಡಿಕೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದೊಂದು ಬದಲಾವಣೆ ಏನಾದ್ರೂ ನಡೀತಾ ಇದೆಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರೇ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ನೀವು ನಂಬ್ತೀರಾ? ಹೌದು ವೀಕ್ಷಕರೇ, ನಿಜಕ್ಕೂ ಸಿದ್ದರಾಮಯ್ಯ ಅವರ ವಿರುದ್ಧ ಅದೇ ಪಕ್ಷದಲ್ಲಿರುವಂತಹ ಸಚಿವರೇ, ಮಾಜಿ ಸಚಿವರೇ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧವೇ ಇವರು ಮಾತನಾಡಿದ್ದಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಅವರು ಏನಾದ್ರೂ ತಮ್ಮ ಕೈಯನ್ನ ಸಡಿಲ ಮಾಡ್ಕೊಂಡ್ಬಿಟ್ರ, ಅದೊಂದು ಚೈನ್ ಇರುತ್ತಲ್ಲ, ಆ ಚೈನ್ ಅನ್ನ ಮಿಸ್ ಮಾಡ್ತಾ ಇದ್ದಾರ ಅನ್ನುವಂತಹ ಸುದ್ದಿಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಯಾಕೆ ಒಗ್ಗಟ್ಟಿಲ್ವಾ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಸಮಯದಲ್ಲಿ ಕಾಂಗ್ರೆಸ್ ನಲ್ಲಿ ಇರುವಂತಹ ಮಾಜಿ ಸಚಿವರೇ ಕೂಡ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಹೌದು, ಮಾಜಿ ಸಚಿವರಾಗಿರುವಂತಹ ಬಿ ಶಿವರಾಮ್ ಅವರು ಕೆಲವೊಂದು ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ. 40% ಸರ್ಕಾರ, 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿ ಬಿಜೆಪಿ ಅವರಿಗೆ ಏನ್ ಹೇಳ್ತಾ ಇದ್ರಲ್ವಾ, ಇದು ನಮ್ಮ ಪಕ್ಷದಲ್ಲಿ, ನಮ್ಮ ಪಕ್ಷ ಅಂದ್ರೆ ಕಾಂಗ್ರೆಸ್ ನಲ್ಲಿ 40ಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ ಭ್ರಷ್ಟಾಚಾರ, 40%ಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಭ್ರಷ್ಟಾಚಾರ, ಇದು ಸರಿಯಲ್ಲ ಅಂತ ಹೇಳಿ ಬಿ ಶಿವರಾಮ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರನೂ ಕೂಡ ಅವರು ಮಾತನಾಡಿದ್ದಾರೆ. ನಾನು ಬೆಳಗಾವಿಗೆ ಹೋದಾಗ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದೆ. ಆ ಸಿದ್ದರಾಮಯ್ಯ ಅವರು ಮೀಟ್ ಮಾಡಿದಾಗ ನಾನು ಈ ವಿಚಾರದ ಬಗ್ಗೆನೂ ಮಾತನಾಡಿದ್ದೆ. ಗ್ಯಾರಂಟಿಗಳ ಅವಶ್ಯಕತೆ ಇತ್ತಿಲ್ಲ ಅನ್ನೋದ್ರ ಬಗ್ಗೆನೂ ನಾನು ಮಾತನಾಡಿದ್ದೆ. ಹಾಗೆ ಅಲ್ಲಿ ಉಸ್ತುವಾರಿ ಸಚಿವರು ಕೂಡ ಇದ್ರು. ಆ ಸಮಯದಲ್ಲಿ ನನಗೆ ಸಿಕ್ಕಿದ್ದು ಏಕವಚನ, ಹಾಗೆ ಒಂದು ಪದವಿ ಕೊಟ್ಟು ಕಳಿಸ್ಬಿಟ್ರು, ಅಷ್ಟೇ ಮಾಡಿದ್ದು, ನನಗೆ ಬೇಜಾರಾಯ್ತು ಅಂತ ಹೇಳಿ ಬಿ ಶಿವರಾಮ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಅವರು ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅದು ಏನು ಅಂತಂದ್ರೆ ಶಿವಲಿಂಗೇಗೌಡರ ವಿರುದ್ಧವಾಗಿ ಇವರು ಮಾತನಾಡಿದ್ದಾರೆ. ಶಿವಲಿಂಗೇಗೌಡರು ಅನುದಾನದ ವಿಚಾರದಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಇವರು ಆಡ್ತಾ ಇದ್ರು. ಯಾರು? ಶಿವರಾಮ್ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಕ್ ಹೋಗಿದ್ದೆ, ಆಗ ಏಕವಚನದಲ್ಲಿ ಹೇಳಿದ್ರು ಅನ್ನುವಂತಹ ಮಾತನ್ನ ಇವರು ಹೊರಬಿಟ್ಟಿದ್ದಾರೆ. 40% ಸರ್ಕಾರ ಬಿಜೆಪಿ ಅವ್ರದ್ದೇನು ಹೇಳ್ತಿದ್ರಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ 40% ಕೂಡ ದಾಟಿ ಬಿಟ್ಟಿದೆ ಅನ್ನುವಂತಹ ಸುದ್ದಿಯನ್ನ, ಅಂತಹ ಹೇಳಿಕೆಯನ್ನ ಇವರು ಹೇಳಿದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಅವರ ವಿರುದ್ಧ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾಗ ಹಲವಾರು ಜನ ಹೇಳ್ತಾ ಇದ್ರು ಬಿಜೆಪಿ ಅವರಿಗೆ ಒಗ್ಗಟ್ಟಿಲ್ಲ ಅಂತ. ಯತ್ನಾಳ್ ಅವರು ಏನು ಮಾತನಾಡಿದ್ದಾರಲ್ವಾ, ಆ ವಿಚಾರಕ್ಕಾಗಿ ಒಗ್ಗಟ್ಟಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ನವ್ರೆ ಈಗ ಏನ್ ಹೇಳ್ತೀರಾ? ಶಿವರಾಮ್ ಅವರ ಈ ಹೇಳಿಕೆಗೆ ನೀವೇನಂತ ಉತ್ತರ ಕೊಡ್ತೀರಾ? ನಿಜಕ್ಕೂ ನಡೆದಿದ್ದು ಹೌದಾ? 40% ಬಿಜೆಪಿ 40% ಸರ್ಕಾರ ಅಂತ ಹೇಳ್ತಿದ್ವಲ್ಲ, ಈಗ ನೀವು ಮಾಡ್ತಾ ಇರೋದು ಅಂದ್ರೆ ಶಿವರಾಮ್ ಅವರು ಹೇಳ್ತಾ ಇರುವಂತಹ ಪ್ರಕಾರ ನಿಜಕ್ಕೂ ನೀವು ಭ್ರಷ್ಟಾಚಾರವನ್ನ ಮಾಡಿದ್ದೀರಾ. ನಿಮ್ಮದೇ ಪಕ್ಷದ ಸಚಿವರು, ಮಾಜಿ ಸಚಿವರು ಅವರು ಹೇಳಿರುವಂತಹ ಇದು ಸ್ಫೋಟಕ ಸುದ್ದಿ. ಇದು ನಿಜಕ್ಕೂ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕೈ ಏನಾದ್ರೂ ಸಡಿಲವಾಯ್ತಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.